ನಮಸ್ಕಾರ. ನಾನು ನಿಮ್ಮ ಭರತೇಶ ಪಾನಕನವರ್. ಗೌತಮಿ ನ್ಯೂಸ್ ಕರ್ನಾಟಕ. ಬಸವನಬಾಗೇವಾಡಿಯ ಪುರಸಭೆ ಸಭಾಭವನದಲ್ಲಿ ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಅಖಂಡ ತಾಲೂಕಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆ ಜರುಗಿತು. ಸಭೆಯಲ್ಲಿ ಸಮಾಜದ ಮುಖಂಡರಾದ ನೀಲು ನಾಯಕ್ ಅವರು ಮಾತನಾಡುತ್ತಾ ಹೊಲಕ್ಕೆ ಹೋಗುವ ರಸ್ತೆ ಸಮಸ್ಯೆ ಮತ್ತು ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕು ಅಂತ ಮನವಿ ಮಾಡಿದರು. ಇದೇ ಸಮಯದಲ್ಲಿ ಸಮಾಜದ ಮುಖಂಡರು ಹಲವಾರು ಸಮಸ್ಯೆಗಳನ್ನು ಅಧಿಕಾರಿಗಳ ಮುಂದೆ ಹೇಳಿದರು. ಎಲ್ಲರ ಸಮಸ್ಯೆ ಆಲಿಸಿ ಮಾತನಾಡಿದ ಉಪವಿಭಾಗಾಧಿಕಾರಿ ಗುರುನಾಥ್ ದಡ್ಡೆ ಅವರು ಮಾತನಾಡುತ್ತಾ ಎಲ್ಲ ಸಮಸ್ಯೆಗಳನ್ನು ಅತಿಶೀಘ್ರದಲ್ಲಿ ಬಗೆಹರಿಸುತ್ತೇವೆ ಅಂತ ಭರವಸೆ ನೀಡಿದರು. ಇದೇ ಸಮಯದಲ್ಲಿ ತಹಶೀಲ್ದಾರ್ ಯಮನಪ್ಪ ಸೋಮನಕಟ್ಟಿ, ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ, ಪಿಐ ಗುರುಶಾಂತ್ ಗೌಡ ದಾಶ್ಯಾಳ್, ಶರಣಗೌಡ ಗೌಡರ್, ದಲಿತ ಮುಖಂಡರಾದ ಅರವಿಂದ್ ಸಾಲವಡಗಿ, ಮಹೀಶ್ ಹಿರೇಮಠ್, ಅಶೋಕ್ ಚಲವಾದಿ, ಪರಶುರಾಮ್ ದಿಂಡುವಾರ್, ಗುರುರಾಜ್ ಗುಡಿಮನಿ, ಅನೇಕ ಮುಖಂಡರು ಮತ್ತು ಸರ್ಕಾರಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ನಮ್ಮ ನಡಿ ಮರು ನಿರ್ಮಾಣ ಮಾಡಬೇಕಂತಂದ್ರೆ ಸುಮಾರು 6 ತಿಂಗಳಾಯ್ತು. ದುಡ್ಡು ಬಂದು ಈಗಾಗಲೇ ಶಿಶು ಅಭಿವೃದ್ಧಿ ದುಡ್ಡು ಬಂದಿದೆ ಸರ್, 15 ಲಕ್ಷ. ಡೆಮಾಲಿಷ್ ಮಾಡಬೇಕಾಗಿತ್ತು ಸರ್. ಡೆಮಾಲಿಷ್ ಮಾಡ್ಬೇಕಾದ್ರೆ ಸಮಾಜ ಕಲ್ಯಾಣ ಅಧಿಕಾರಿಗಳು ಒಂದು ಸಂಬಂಧಪಟ್ಟ ವಿಡಿಯೋ ಬಂದು ಲೆಟರ್ ಬರೀಬೇಕು. ಅವಾಗ ಅದು ದುಡ್ಡ ರೀತಿಯ ತಕ್ಷಣ ಪ್ರಾರಂಭ ಆದ ಸರ್. 2-3ನೇದಾಗಿ ಸರ್ ಎಲ್ಲ ಮುಖಂಡರು ಅಧಿಕಾರಿಗಳ ಬಗ್ಗೆ ಭಾಳ ಇಷ್ಟವಾಗಿ ಹೇಳಿದ್ರು. SC/ST ಜನಾಂಗಕ್ಕೆ ಆಲ್ಮೋಸ್ಟ್ 20,000 ವಿತ್ PC ಮತ್ತೆ ಬೇಕಾದಂಥ ಎಲೆಕ್ಟ್ರಿಕಲ್ ಕೋರ್ಸು ವಿತ್ ಕನೆಕ್ಷನ್ ಎಲ್ಲನೂ ಸೌಲಭ್ಯ ಇದೆ ಅಲ್ಲಿ. ಶೀಘ್ರ ಸಂಪರ್ಕ ಅಂತೇಳಿ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇರ್ಬೋದು, ತಮಗೂ ಗೊತ್ತಿರ್ಬೋದು. ಅದು ನಾವು ನೆಕ್ಸ್ಟ್ ಮೀಟಿಂಗ್ ಅಷ್ಟೇ ಈಗ ನಮ್ಮ ಮೀಟಿಂಗ್ ಪ್ರೊಸೀಡಿಂಗ್ಸ್ ಇದೆ, ಅದನ್ನು ನಾವು ಕಳಿಸ್ಕೊಡ್ತೀವಿ. ಪರ್ಟಿಕ್ಯುಲರ್ ಸರ್ವೆ ನಂಬರ್ ಅಥವಾ ಯಾರ್ಯಾರಿಗೆ ಬೆನಿಫಿಷರೀಸ್ ಒಂದು ಲಿಸ್ಟ್ ಕೊಟ್ಟರೆ, ಯಾರು ಈಗಾಗಲೇ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸೌಲಭ್ಯ ತಗೊಳ್ತಿದ್ದಾರೆ ಅವ್ರಿಗೆ ಯಾರಿಗೆ PC ಇಲ್ಲ ಅನ್ನೋದು ಕೊಟ್ಟರೆ ಅದರಲ್ಲಿ ಎಷ್ಟು ಬೆನಿಫಿಷರಿಗೆ ಹೆಲ್ಪ್ ಆಗುತ್ತೋ ಅದನ್ನು ನಾವು ಈ ಮೀಟಿಂಗ್ ಪ್ರೊಸೀಡಿಂಗ್ಸ್ ಮುಖಾಂತರ ಸೊಲ್ಯೂಷನ್ ಕೊಡ್ಬೋದು. ಟೋಟಲಿ ಎಲ್ಲ ಸಮಾಜಕ್ಕೂ ಆ ರಾಶಿ ಮಿಷನ್ದು ಮುಂದಿನ ಕಟ್ಟಡ ಏನಿತ್ತು ಅದು 14 ಫೂಟ್. ಅದು 14 ಫೂಟ್. ಅದೇನು ಹೊಂಟದಪ್ಪ ಅಂತಂದ್ರೆ ಬಾಜು ಆ ಕಡೆ 2 ಕಡೆ ಬಾಜು ಒಂದು ಗಿಡ ಕಂಟಿ ಬಿಡ್ಬೇಕು. ಅದು ದಯವಿಟ್ಟು ನನ್ನ AC ಸಾಹೇಬರಿಗೆ ನಾವು ವಿನಂತಿ ಮಾಡ್ತೀವಿ, ರೈತರ ದಾರಿಗಳನ್ನು ತಾವೇ ಮಾಡಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಉಳಿದ 2 ಡಿಪಾರ್ಟ್ಮೆಂಟ್ದವ್ರಿಗೆ ಬರೋದಿಲ್ಲ. ಅದಕ್ಕೆ ತಾವು ಕಂದಾಯ ಇಲಾಖೆ ಒಳಗೆ ಏನು ಅದೀರಿ, ನಾವು ಮೊದಲನೇದು ರೈತರ ದಾರಿಗಳನ್ನು ಶುದ್ಧಿ ಮಾಡಿದರೆ ನಮ್ಮಲ್ಲಿ ಬಡದಾಟ ಮತ್ತು ಜಗಳ ಭಾಳ ಕಡಿಮೆ. ಆ ಕಡಿಮೆ ಆಗೋದ್ರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಕಡಿಮೆ ಆಗ್ತದೆ. ಇದು ಒಂದೇ ವಿಷಯ. ನಾವು ದಯವಿಟ್ಟು ನಮಗೆ ರೈತರ ದಾರಿ ಕನಿಷ್ಠ 15 ಫೂಟ್ ಆಗಿದೆ. ಅದಕ್ಕೆ ದಯವಿಟ್ಟು ತಾವು ಸರ್ಕಾರದ ಗಮನ ಕೂಡ ತರಬೇಕು. ಈಗಾಗಲೇ